ಸ್ನೇಹದಿಂದಲೇ ಆಗಬೇಕು ಅಲ್ಲವೇ? ನಿಸರ್ಗದ ಈ ಸಂಪದ್ಭರಿತವಾದ ಸೌಂದರ್ಯವನ್ನು ನೋಡಿದ ಮೇಲೆ ಮಾನಸವನ್ನು ಯಾರಿದ್ದಾರೆ ಅಲ್ಲವೇ? ಹಾಗೆಯೇ ಎಂದಿನಂತೆ ಇಂದೂ ಸಹ ಈ ಸಾಕೇತದ ಉದ್ಯಾನವನದಲ್ಲಿ ವಿಹಾರಾರ್ಥವಾಗಿ ಬಂದಿದ್ದೇವೆ. ಇಲ್ಲಿನ ಸಕಲ ಸೌಂದರ್ಯವನ್ನು ಅನುಭವಿಸುತ್ತಾ ಆ ಸವಿಯುತ್ತಾ ಆನಂದರಾಗಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಏನು ನನ್ನ ಬದುಕಿನ ಘಟನೆಗಳನ್ನ ಮೆಲುಕು ಹಾಕಿದರೆ ಬಹಳ ವಿಚಿತ್ರವೆನಿಸುತ್ತದೆ ಸೀತಾ. ಯಾಕೆ ಹೇಳು? ಸಂಕಟವನ್ನು ಅನುಭವಿಸುವಾಗ ಆ ಕ್ಷಣದಲ್ಲಿ ನಮಗೆ ಯಾತನೆಯನ್ನು ಅನುಭವಿಸಿದರೂ ಸಹ ಮುಂದೊಂದು ಕಾಲದಲ್ಲಿ ಗತ ಕಾಲದ ವೈಭವವನ್ನು ಯೋಚಿಸುವಾಗ ಅವು ನಮಗೆ ಸಾರ್ಥಕತೆಯ ಅನುಭವವನ್ನು ನೀಡುತ್ತವೆ. ಇಂದು ಅನುಭವಿಸುವ ಕಷ್ಟ ಮುಂದಿನ ನಮ್ಮ ಸುಖಕ್ಕೆ ಸೋಪಾನ ಎನ್ನುವ ಸತ್ಯವನ್ನು ಅರಿತು ಆ ಕಟ್ಟದಿಂದ ಮುಕ್ತಿ ಹೊಂದುವಲ್ಲಿ ಯಾರು ತತ್ಪರನಾಗ್ತಾನೋ ಅವನೇ ಬುದ್ಧಿವಂತನೆನಿಸಿಕೊಳ್ತಾನೆ, ಸಾಧಕನೆನಿಸಿಕೊಳ್ತಾನೆ. ಯೋಚನೆ ಮಾಡು. ವಿಶ್ವಾಮಿತ್ರರು ನನ್ನನ್ನ ಪ್ರೇರೇಪಿಸಿ ಅರಣ್ಯಕ್ಕೆ ಕರೆದೊಯ್ಯಲು ಇಟ್ಟಿದ್ದರೆ ಅತಿಬಲ ಮಹಾಬಲ ಎನ್ನುವಂತಹ ವಿದ್ಯೆಗಳನ್ನು ನಾನು ಕಲಿಯುವುದಕ್ಕಾಗುತ್ತಿದ್ದೆ, ಅಥವಾ ವಿದ್ಯಂಬಕತ್ವವನ್ನು ಸಂಪಾದಿಸುವುದಕ್ಕಾಗುತ್ತಿದ್ದೆ. ಅಷ್ಟೇ ಯಾಕೆ ವಿಕ್ರಮಾದ್ಯ ಪ್ರತಿಪಾದನೆಗಾಗಿ ವನಾಭಿಯಾನವನ್ನು ನಾನು ಮಾಡದೆ ಹೋಗಿದ್ರೆ ಶರಭಂಗರು, ಅಗಸ್ತ್ಯರು, ಭಾರದ್ವಾಜರಂತಹ ನಿಷ್ಠೇಷ್ಟರ ಸಾಂಗತ್ಯ ನನಗೆ ದೊರಕುವುದಕ್ಕಿದ್ದೆ. ಅಷ್ಟೇ ಅಲ್ಲ, ಪಂಚವಟಿಯಲ್ಲಿ ಇದನ್ನು ಕಳೆದುಕೊಂಡ ಮೇಲೆ ಸುಗ್ರೀವಾದಿಗಳ ಸತ್ಯವಾಯಿತು. ಶತಯೋಧನ ವಿಸ್ತೀರ್ಣವಾದಂತಹ ಸಮುದ್ರಕ್ಕೆ ಸೇತುವನ್ನು ಬರೆದಂತಾಯಿತು. ಶರಣ ಶ್ರೇಷ್ಠರಾದಂತಹ ವಿಭೀಷಣನ ಮಿತ್ರತ್ವ ಒಂದೇ ಎರಡೇ. ಒಟ್ಟಿನಲ್ಲಿ ಹೇಳುವುದಾದರೆ ಜಗಕ್ಷೇಮದ ಬೀಜವನ್ನು ಹೃದಯದಲ್ಲಿರುತ್ತಂತಹ ಯಾವನಿಗೆ ಆದರೂ ಜೀವನದಲ್ಲಿ ಏಳು ಬೀಳು, ಸುಖ ದುಃಖ, ನೋವು ನಲಿವುಗಳು ಇವುಗಳನ್ನು ಸಮಾನವಾಗಿ ಅನುಭವಿಸಲೇಬೇಕಾಗುತ್ತದೆ. ಹಾಗೆಯೇ ಇಷ್ಟೆಲ್ಲ
ವಿಚಾರಗಳನ್ನು ಯೋಚಿಸುವಾಗ ನನಗನ್ನಿಸುವುದು ಇಂತಹ ಕಷ್ಟ ಕೋಟಗಳನ್ನು ಉತ್ತರಿಸುವಲ್ಲಿ ನನ್ನ ತಮ್ಮನಾದಂತಹ ಲಕ್ಷ್ಮಣ, ನನ್ನ ಭಕ್ತನಾದಂತಹ ಹನುಮಂತ, ಜಾಂಬವ, ಸುಗ್ರೀವ, ನಳ, ನೀಳ, ವಿಭೀಷಣ ಇವರೆಲ್ಲ ನೀಡಿದ ಸಹಕಾರವನ್ನು ಎಣಿಸುವಾಗ ನನಗರಿವಿಲ್ಲದೆ ನನ್ನ ಕಣ್ಣುಗಳು ತೋರಿತಾ ಇದೆ. ಸೀತಾ, ನನ್ನನ್ನು ಅಗಲಿ ಬಹಳ ಯಾತನೆಗಳನ್ನು ಅನುಭವಿಸಿ ಸಹನೆಯನ್ನ ಪ್ರೀತಿಯನ್ನ ತೋರಿದಂಥ ನಿನ್ನ ಸಾಧನೆಯನ್ನು ಕಮ್ಮಿಯಲ್ಲ. ಹಾಗಾಗಿ ಇವನ್ನೆಲ್ಲ ಯೋಚಿಸ್ತಾ ಇದ್ರೆ ಜಗಕ್ಷೇಮವನ್ನೇ ಉದ್ದೇಶವಾಗಿರಿಸಿಕೊಂಡ ಯಾವನಿಗೆ ಆಗಲಿ ಈ ಕಷ್ಟ ಕಾರ್ಪಣ್ಯಗಳೆಲ್ಲವನ್ನು ಗಣ್ಯವಾಗಿ ಬಿಡ್ತದೆ. ಹಾಗೆ ಯೋಚಿಸ್ತಾ ಬದುಕು ಇಷ್ಟು ವಿಚಿತ್ರ ಅಂತ ಅನಿಸ್ತಾ ಇದೆ. ನಿನಗೆ ಅನಿಸ್ತಾ ಇದೆ ಸ್ವಾಮಿ, ಇದು ನಿಮಗೆ ವಿಚಿತ್ರ ಎನಿಸಬಹುದು. ನಿಮ್ಮ ಶಕ್ತಿ ಏನು ಎನ್ನುವುದನ್ನ ಅರಿತವಳು ನಾನು. ಅಲ್ಲದೆ ಹೋದರೆ ವಿಶ್ವಾಮಿತ್ರರು ನಿಮ್ಮನ್ನು ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ 100 ಆನೆಗಳ ಬಲವುಳ್ಳಂತಹ ಕಾಟಿಕೆಯನ್ನು ಸಂಹರಿಸುವುದಕ್ಕೆ ಸಾಮಾನ್ಯರಿಗೆ ಸಾಧ್ಯವಾಗಿತ್ತೆ ಹೇಳಿ. ಅಲ್ಲದೆ ಹೋದರೆ ನೀವೇ ಹೇಳಿದಂತೆ ಯೋಜನಾಂತರ ವಿಸ್ತೀರ್ಣವುಳ್ಳಂತಹ ಅಂಬುದಿಗೆ ಸೇತುವನ್ನು ಬಲಿಯುವುದರ ಮೂಲಕವಾಗಿ ರಾವಣಾದಿ ಕಳರನ್ನ ಕೊಲ್ಲುವುದಕ್ಕೆ ಇನ್ಯಾರಿಂದಲಾದರೂ ಇದು ಆಗುವಂತಹ ಕೆಲಸ. ಗುರುಗಳ ಆಶೀರ್ವಾದ ದೈವಗಳನ್ನು ಉಂಟು ಅಂತಾದರೆ ಧರ್ಮಸ್ಥಾಪನೆ ನಿರರ್ಗಳವಾಗಿ ಸಾಧ್ಯವೇ. ಬದುಕಿನಲ್ಲಿ ಎಷ್ಟೇ ಕಷ್ಟ ಬಂದೊದಗುತ್ತಿದ್ದರೂ ಕೂಡ ನಂಬಿಕೆ ಎನ್ನುವಂತಹ ಒಂದು ವಿಷಯವನ್ನು ಇಟ್ಟುಕೊಂಡು ಮೂಳ್ನಕ್ಕಿವು ಅಂತಾದರೆ ಬಂದಂತಹ ಕಷ್ಟಗಳೆಲ್ಲವೂ ಬೆಣ್ಣೆಯ ಹಾಗೆ ಕರಗಿ ಹೋಗುತ್ತದೆ ಎನ್ನುವುದಕ್ಕೆ ಈ ಸೀತಾರಾಮನ ಬದುಕೇ ಸಾಕ್ಷಿಯಾಗಿದೆ. ಖಂಡಿತ ಹೌದು ಸೀತಾ. ಸ್ವಾಮಿ, ಏನು ನಮ್ಮಿಬ್ಬರ ದಾಂಪತ್ಯದ ಫಲವೋ ಎಂಬಂತೆ ನಿಮ್ಮನ್ನೇ ನಾನು ನನ್ನ ಘಟ್ಟದಲ್ಲಿ ಧರಿಸಿದಂತೆ ಭಾಸವಾಗುತ್ತಾ ಇದೆ. ಹೌದು ಸೀತಾ. ಕೇಳಿ ಈ ಸಂದರ್ಭದಲ್ಲಿ ಬಯಕೆ ಎನ್ನುವುದೊಂದಾಗುವುದು ಹೆಣ್ಣಿಗೆ ಸ್ವಾಭಾವಿಕವಾದ ಸಹಜವಾದದ್ದು. ಒಂದು ಬಯಕೆ ಉಂಟು. ಹೇಳಿಕೊಳ್ಳು. ಸಮಯದಲ್ಲಿ ಹೆಣ್ಣಿಗೆ ಬಯಕೆ ಎನ್ನುವುದು ಸ್ವಾಭಾವಿಕವಾಗಿದೆ. ಹೌದು ಸೀತಾ. ಹಾಗಾಗಿ ಬಯಕೆ ಈ ಸೀತೆಯ ಜೀವನದಲ್ಲಿ ಬಯಕೆಯೇ ಬಹುಶಃ ಇಷ್ಟೊಂದು ಕಷ್ಟ ಕೋಟಲೆಗಳಿಗೆ ಕಾರಣವಾಗಿದ್ದಿರಬಹುದು ಎನ್ನುವುದಾಗಿ ನಾನು ಭಾವಿಸುತ್ತೇನೆ. ಸತ್ಯ. ಅಲ್ಲದೆ ಹೋದರೆ ಒಂದೊಂದು ಸಂದರ್ಭದಲ್ಲಿ ಸ್ವರ್ಣದ ಜಿಂಕೆಯನ್ನು ಕಟ್ಟುವುದನ್ನು ಪಡೆಯಬೇಕು ಎನ್ನುವಂತಹ ಬಯಕೆಯನ್ನು ಅಪೇಕ್ಷಿಸಿದ್ದರಂತಲ್ಲವೇ ನಾನು ನಿಮ್ಮನ್ನು ಅಗರುವಂತಹದ್ದು ರಾವಣನ ವಶವರ್ತಿಯಾಗುವಂತಹ. ಹೌದು. ಆದರೂ ಕೂಡ ಹೆಂಡತಿಗೆ ಬಂದಂತಹ ಬಯಕೆಯನ್ನು ಈಡೇರಿಸುವುದು ಗಂಡನಾದವನ ಕರ್ತವ್ಯ, ಅದು ಹೆಣ್ಣಾದವಳ ಹಕ್ಕು ಎನ್ನುವುದಾಗಿ ಭಾವಿಸಿಕೊಂಡು ನನ್ನದೊಂದು ನಿವೇದನೆಯನ್ನು ನಿವೇದಿಸಿಕೊಳ್ತೇನೆ ಸ್ವಾಮಿ. ಏನು ಸೀತಾ? ಬಹಳ ಸಮಯವಾಯಿತು ನಾವು ಪ್ರಯಾಣವನ್ನು ಕೈಗೊಳ್ಳಲು. ಅಯೋಧ್ಯೆಯಲ್ಲಿಯೇ ಇದ್ದು ಕೆಲ ಕಾಲ ಸಂದು ಹೋಯಿತು. ಹೌದು. ಕೇಳಿ ಕಾಡು ಎನ್ನುವುದು ನಮಗೆ ಹೊಸತೇನಲ್ಲ. ಖಂಡಿತ ಇಲ್ಲ. ಕಾಡೇ ಬದುಕಾಗಿ ಜೀವನವನ್ನು ಕಳೆದವರು ನಾವು, ಕಾಡಿನಲ್ಲೇ ಸಂತೃಪ್ತಿಯನ್ನ ಕಂಡವರು ನಾವು. ಹಾಗಾಗಿ ಮರಳಿ ಆ ಕಾಡಿನ ಜೀವನವನ್ನು ಮತ್ತೊಮ್ಮೆ ನಾವು
ಋಷ್ಯಾಶ್ರಮವನ್ನು ಸೇರಬೇಕು, ಋಷಿಯರ ಆಶೀರ್ವಾದವನ್ನು ಪಡೆಯಬೇಕು, ಋಷಿ ಪತ್ನಿಯರೊಂದಿಗೆ ವಿಹರಿಸಬೇಕು. ಅಲ್ಲಿ ಮೊಳಗುವಂತಹ ವೇದಾಧ್ಯಯನವನ್ನು ನಾನು ಕಿವಿ ತುಂಬ ಕೇಳಬೇಕು. ಮಾತ್ರವಲ್ಲ, ಹೋಮದ ಧೂಮವನ್ನು ಆಘ್ರಾಣಿಸಬೇಕು ಎನ್ನುವುದಾಗಿ ಮನಸ್ಸು ತುಂಬಾ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ ಈ ನಿಮ್ಮ ಸತಿಯ ಒಂದು ಸಣ್ಣ ಬಯಕೆಯನ್ನ ಈಡೇರಿಸ್ತೀರ? ಕೇಳಿದ್ದು ಬಯಕೆಯಾದ್ದರಿಂದ, ಕೇಳಿದವನು ಸತಿಯಾದ್ದರಿಂದ ಈ ವಿಚಾರವಾಗಿ ಸ್ವಲ್ಪ ಗಂಭೀರವಾಗಿ ಯೋಚಿಸಬೇಕು. ಯೋಚಿಸ್ತೇನೆ. ಯಾಕೆ ಸತಿಯ ಬಯಕೆಯ ನಡೆಸುವುದು, ಸತಿಯ ಬಯಕೆಯ ನಡೆಸುವುದು, ಬಲುಹಿತದ ಕಚ್ಚವು ಒಟ್ಟಿಗೆ ಮುದ. ಇದೇ ಸರಿ. ನಡೆಸುವುದು ಬಲುಹಿತದ ಕಚ್ಚವು ಒಟ್ಟಿಗೆ ಮುದ. ಸೋಮತಿಯ ಇದ್ದನು ರಘುಕುಲೋತ್ತಮ ನಸುನಗುತ್ತ. ಸೋಮತಿಯ ಇದ್ದನು ರಘುಕುಲೋತ್ತಮ ನಸುನಗುತ್ತ. ಸೀತಾ, ತುಂಬು ಗರ್ಭಿಣಿಯಾದ ನೀನು ಮನದ ಬಯಕೆಯೊಂದನ್ನು ನನ್ನ ಮುಂದೆ ಇಟ್ಟಿದ್ದೀಯ. ಈ ಸಂದರ್ಭದಲ್ಲಿ ಸತಿಯ ಬಯಕೆಯನ್ನ ಈಡೇರಿಸುವುದು ಪತಿಯಾದವನಿಗೆ ಕರ್ತವ್ಯ. ಸಾಮಾನ್ಯರ ಹಾಗೆ ಆಗಿದ್ರೆ ಬಹುಶಃ ಕೆಂಪು ಮಣ್ಣು ತಿನ್ನುವುದೋ, ಹುಳಿಯನ್ನ ಅಪೇಕ್ಷಿಸುವುದೋ ಇದೆಲ್ಲವೂ ಸಹಜವಾದಂತಿರಬಹುದು. ನಿನ್ನ ನಾಲಿಗೆಯ ರುಚಿಗಾಗಿ ಏನನ್ನು ಬಯಸಿದ್ದಲ್ಲ ನೀನು. ಹೌದು ಸೀತಾ. ಹಾಗಾಗಿ ನಿನ್ನ ಈ ಬಯಕೆಯನ್ನ ಈಡೇರಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ. ಆದಷ್ಟು ಶೀಘ್ರದಲ್ಲಿ ಇದನ್ನು ವ್ಯವಸ್ಥೆ ಮಾಡ್ತೇನೆ. ಹಾಗಂತ ಸ್ವಾಮಿ, ಆ ನಿರೀಕ್ಷೆಯಲ್ಲೇ ನಾನು ಇರ್ತೇನೆ. ಹೇಳಿ ಕೇಳಿ ಉಪವನದ ವನವಿಹಾರಕ್ಕಾಗಿ ಬಂದವರಲ್ವೇ ನಾನು. ಹೌದು, ಯಾಕೋ ದೇಹಕ್ಕೆ ಬಹಳ ಆಯಾಸವಾಗುತ್ತಾ ಇದೆ. ತುಸು ಹೆಚ್ಚಾಗಿಯೇ ವಿಹರಿಸಿದ್ದೇವೆ. ಹೇಗೂ ಕಾಣುತ್ತಿದೆಯಲ್ಲ ಮಂಟಪ. ಕೆಲ ಹೊತ್ತು ನಿಮ್ಮ ತೊಡೆಯ ಮೇಲೆ ನನ್ನ ಶಿರಸ್ಸನ್ನು ನಿದ್ರಿಸು. ಅದಕ್ಕೆ ಆಗದಿದ್ದೆ ಬಾಯಿ. ಲತೆಯ ಮಂಟಪದೊಳಗೆ ತನ್ನಯ ಹೃದಯ ಲತೆಯ ಮಂಟಪದೊಳಗೆ ತನ್ನಯ ಪತಿಯ ಮಡಿಲಲ್ಲಿರಿಸಿ ತಲೆಯನ್ನು ಸತಿಯು ನಿದ್ರಿಸಿ ನೋಡಿ, ಸತಿಯು ನಿದ್ರಿಸಿ ನೋಡಿ, ರಘುವರ ನಿಂತು ಯೋಚಿಸಿದ. ಗುರುಗಳಿಯಂದಿಹ ತೆರದಿ, ಗುರುಗಳಿಯಂದಿಹ ತೆರದಿ ಜಾನಕಿ ಧರಿಸಿರುವ ಈ ಯಮಳ ಪಿಂಡಕ್ಕೆ. ಗುರುಗಳಿಯಂದಿಹ ತೆರದಿ ಜಾನಕಿ ಧರಿಸಿರುವ ಈ ಯಮಳ ಪಿಂಡಕ್ಕೆ ಗುರುತರದ ಶ್ರೀರಕ್ಷೆ ಇತ್ತೆ ಬೆಳೆಯುತ್ತೆ. ದೈವವನ್ನು ಬೇಡಿ, ದೈವವನ್ನು ಬೇಡಿ. ಜಾನಕಿ ನಿದ್ರಾವಸ್ಥೆಗೆ ಜಾರಿದ್ದಾಳೆ. ಈ ಕ್ಷಣದಲ್ಲಿ ನಾನು ಎಚ್ಚರ ತಪ್ಪಬಾರದಲ್ಲ. ಹಾಗಾಗಿ ಗುರುಗಳಂತೆ ಆಡಿದ್ದಾರೆ. ಜಾನಕಿಯ ಪುಣ್ಯ ತತ್ವದಲ್ಲಿ ನಮ್ಮ ವಂಶವನ್ನು ಬೆಳಗುವಂತ ಯವಳ ಪಿಂಡಗಳಿದ್ದಾರೆ. ಇಂದಲ್ಲದಿದ್ದರೆ ಇನ್ಯಾವ ದಿನ ನಮ್ಮ ವಂಶವಲ್ಲರೆಯಾಗಿ ಪಲ್ಲವಿಸಬಹುದಾದ ಈ ಶಿಶುರತ್ನಗಳಿಗೆ ಯೋಗ್ಯ ಸಂಸ್ಕಾರವನ್ನು ಶ್ರೀರಕ್ಷೆಯನ್ನು ಒದಗಿಸುವುದಕ್ಕೆ ಇದು ಸಕಾಲ. ಹಾಗಾಗಿ ನಮ್ಮ ಮನೆದೇವರಾದಂತಹ ರಂಗನಾಥನನ್ನ ಇವರಿಗೆ ಶ್ರೀರಕ್ಷೆ ಕೊಡುವುದಕ್ಕಾಗಿ ಸ್ಮರಿಸ್ತೇನೆ. ಇಷ್ಟು ಸಾಲದು. ವಿಶ್ವಾಮಿತ್ರರಿಂದ ನಾನು ಸಂಗ್ರಹಿಸಿದಂತ
ಸಾಕೇತ ನಗರಿ
ಬಳಿಯಲ್ಲಿ ಅಗಸ ನೋಡುವ ಇಂಥ ಮನನಾಗಬೇಕು. ಆದರೆ ಒಂದುಂಟು, ಹೇಳಿದವರು ಯಾರೇ ಇರಲಿ ಕೇಳಬೇಕಾದದ್ದು ನಮ್ಮ ಕರ್ತವ್ಯ. ಹಾಗಾಗಿ ಹೇಳಿದಂತಹ ಆ ಅಗಸನ ಮೈ ಮುಟ್ಟಿಕೊಳ್ಳಲು ಇಲ್ಲ, ಇದಲ್ಲ, ಇದಕ್ಕಿಂತ ಹೆಚ್ಚಿನ ಕಠೋರವಾದಂತಹ ಸುದ್ದಿಗಳಿದ್ದರೂ ಸಹ ಇದೇ ನಿಷ್ಠೆಯಿಂದ ನೀನು ಬಂದು ಕೇಳುತ್ತಾ ಇರಬೇಕು. ಅರಿತು ಮುಂದಿನದನ್ನು ನಾನು ನೋಡಿಕೊಳ್ತೇನೆ. ಆಳಿದ್ದು ಅಗಸನಾದರೂ ಆಳುವ ಅರಸನು ಈಗ ಆಲೋಚಿಸಲೇಬೇಕು. ಯೋಚಿಸ್ತೇನೆ.